ಇದೆ. ಒಂದು 2-3 ಪ್ರಸಂಗಗಳು ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ರಾಮಚಂದ್ರ ಗುಹಾ ಅಂತಕ್ಕಂಥ ಒಬ್ಬ ಹಿಸ್ಟಾರಿಯನ್ ಒಂದು ಪುಸ್ತಕ ಬರೀತಾರೆ, ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ. ಆ ಪುಸ್ತಕದ ಹೆಸರು ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ. ಆ ಪುಸ್ತಕದಲ್ಲಿ ಅವರು ಆಧುನಿಕ ಭಾರತದ ಚರಿತ್ರೆಯಲ್ಲಿ 3 ಬಹಳ ಪ್ರಮುಖ ಎತ್ತರದಲ್ಲಿ, ಅಂದ್ರೆ ಲೀಡರ್ಸ್ಗಳ ಪೈಕಿ ಥಿಂಕರ್ಸು ಮತ್ತು ರೈಟರ್ಸ್ಗಳಾಗಿ ಹೇಗೆ ಅವರು ಯಶಸ್ವಿ ಆಗ್ತಾರೆ ಅಂತ 3 ಹೆಸರುಗಳನ್ನ ಹೇಳ್ತಾರೆ. ಆ 3 ಹೆಸರುಗಳ ಪೈಕಿ ಒಂದು ಮಹಾತ್ಮ ಗಾಂಧಿಯವರು, ಇನ್ನೊಂದು ನೆಹರು, ಮತ್ತೊಂದು ಡಾಕ್ಟರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಹೆಸರನ್ನ ಯಾಕೆ ತರ್ತಾರೆ ಅಂತಂದ್ರೆ, ಈಗಾಗಲೇ ಹೇಳ್ತಾ ಇದ್ರು, ಬಹುಶಃ ಭಾರತದ ಇತಿಹಾಸದಲ್ಲಿ ಅಥವಾ ಒಬ್ಬ ಮನುಷ್ಯನ ಅವನ ಜೀವಮಾನದ ಅವಧಿಯಲ್ಲಿ ಅಂಬೇಡ್ಕರ್ ಅವರು ಬದುಕಿದ್ದು ಬರೀ 65 ವರ್ಷಗಳು ಮಾತ್ರ. ಆ 65 ವರ್ಷಗಳು ಸಹಿತ ಅಷ್ಟೊಂದು ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟವರು ಅಂಬೇಡ್ಕರ್ ಅವರು. ಅವರು ತನ್ನಗಾಗಿ, ತನ್ನ ಬದುಕಿಗಾಗಿ, ತನ್ನ ಸಂಸಾರಕ್ಕಾಗಿ ಯಾವ ಸುಖವನ್ನು ಅನುಭವಿಸದಿರ್ತಕ್ಕಂಥ ಒಬ್ಬ ನಾಯಕ ಅಂತಿದ್ರೆ ಅದು ಅಂಬೇಡ್ಕರ್. ತಮ್ಮ ಕಣ್ಣ ಮುಂದೆ 4 ಮಕ್ಕಳನ್ನ ಸತ್ತಾಗ ಅವರು ಹೇಳ್ಕೊತಾರೆ ಒಂದ್ ಕಡೆ, ಐ ಹ್ಯಾವ್ ಬರೀಡ್ ಆಲ್ ಮೈ 4 ಪ್ರಿಷಿಯಸ್ ಚಿಲ್ಡ್ರನ್ ಅಂತ ಹೇಳ್ತಾರೆ. 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗುವನ್ನ ನನ್ನ ಕಣ್ಣ ಮುಂದೆ ನಾನು ನನ್ನ ಹೆಂಡತಿ ಮಣ್ಣಿಗೆ ಓಡುವಾಗ ನಮ್ಮ ಕರಳು ಕಿತ್ತು ಬರ್ತಾ ಇದ್ದು ಅಂತ ಹೇಳ್ತಾರೆ. ನಿಮ್ಮ ಗೊತ್ತಿರಲಿ, ಅಂಬೇಡ್ಕರ್ ಅವರ ಮದುವೆ ಆದಾಗ ಅವ್ರಿಗೆ ಬರೀ 14-15 ವರ್ಷ. ಈ ವಾಸ್ ಜಸ್ಟ್ 14-year-old ಚೈಲ್ಡ್. ಅಂದ್ರೆ ಈಗ ಬಾಲ್ಯ ವಿವಾಹ ಅಂತ ನೀವೇನಾದ್ರೂ ಕರೆದ್ರೆ 14 ವರ್ಷ ಅಂದ್ರೆ ಅವರ ಹೆಂಡತಿಗೆ 9 ವರ್ಷ. ಮೊದಲನೇ ಮಗ ಹುಟ್ಟಿದಾಗ ಅವ್ರಿಗೆ 21 ವರ್ಷ. ಅವ್ರಿಗೆ ಹುಟ್ಟಿರ್ತಕ್ಕಂಥ ಮೊದಲ ಮಗನೇ ಕೊನೆವರೆಗೂ ಉಳ್ಕೊಂಡಿದ್ದು ಯಶವಂತ್ ಅಂಬೇಡ್ಕರ್ ಅವರು. ಉಳಿದ ಎಲ್ಲ ಮಕ್ಕಳು ತೀರ್ಕೊಂಡ್ಬಿಟ್ರು. ಯೋಚನೆ ಮಾಡಿ, ವೈಯಕ್ತಿಕ ಜೀವನದಲ್ಲಿಯೂ ನಷ್ಟವನ್ನ ಅನುಭವಿಸಿ, ಇಡೀ ಸಮಾಜದ ಹಿತಕ್ಕಾಗಿ ಇಡೀ ಜೀವನ ಪರ್ಯಂತ ತನ್ನ ಎಲ್ಲ ಸುಖಗಳನ್ನ ತ್ಯಜಿಸಿ ಸಮುದಾಯವನ್ನ ಕಟ್ಟಿ ಇಡೀ ಜಗತ್ತಿಗೆ, ಭಾರತಕ್ಕೆ ಬೆಳಕನ್ನ ಆದ್ರಲ್ಲ ಅಂಬೇಡ್ಕರ್ ಅವರನ್ನ ಯಾವ ಮಾತುಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ನೀವು. ಆಮೇಲೆ ಇದು ಅಷ್ಟು ಸುಲಭದ ಮಾತಲ್ಲ. ನಾನಾಗಲೇ ರಾಮಚಂದ್ರ ಗುಹಾ ಅವರು ಹೇಳಿದಾಗೆ 1940 ಸಮಯದಲ್ಲಿ ಭಾರತದಲ್ಲಿ ಬಹಳ ಪೀಕಲ್ಲಿ ಅತ್ಯಂತ ಎತ್ತರವಾಗಿದ್ದಂಥ ಸಂದರ್ಭ. ಅವಾಗ ಗಾಂಧೀಜಿಯವರಿಗೂ ಮತ್ತು ಅಂಬೇಡ್ಕರ್ ಅವರ ನಡುವೆ ಸಾಕಷ್ಟು ತೀಕ್ಷ್ಣವಾದ ವಾಗ್ಯುದ್ಧಗಳಾಗಿರ್ತದೆ, ಭಿನ್ನಾಭಿಪ್ರಾಯಗಳಿರ್ತದೆ. ನಿಮಗೆಲ್ಲ ಗೊತ್ತಿದೆ, 1935 ಆದ್ಮೇಲೆ ಅದು ಬಹಳ ತೀವ್ರತೆಯನ್ನ ಪಡ್ಕೋತು ಅಂತೇಳಿ. ಅಂತ ಸಂದರ್ಭದಲ್ಲಿ ಈ ವಿದೇಶದಿಂದ ಒಂದು ಪತ್ರಿಕೋದ್ಯಮಿಗಳ ಒಂದು ಸಮೂಹ ಅಥವಾ ಒಂದು ಡೆಲಿಗೇಷನ್ ಮಧ್ಯರಾತ್ರಿ 2 ಗಂಟೆಗೆ ಗಾಂಧಿಯವ್ರನ್ನ ಮತ್ತು ಜಿನ್ನಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಗಾಂಧಿಯವರು ಮಧ್ಯರಾತ್ರಿ ಕೊಟ್ಟಿರ್ತಾರೆ, ಅಂದ್ರೆ ಬೆಳಗಿನ ಜಾವ 2 ಗಂಟೆ. ಆ ಡೆಲಿಗೇಷನ್ ಹೋದಾಗ ಅವತ್ತು ಬಹಳ ಕೆಲಸಗಳಿದ್ದರಿಂದ ಗಾಂಧಿಯವರು ನಿದ್ದೆ ಮಾಡಿರ್ತಾರೆ, ಜಿನ್ನಾ ಅವರು ನಿದ್ದೆ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ಜಿನ್ನಾ ಅವರು ಕೂಡ ಅವಾಗ ನಿಮಗೆ ಗೊತ್ತಿದೆ ಬಹಳ ಪಾಪ್ಯುಲರ್ ಲೀಡರ್. ಹೇಗೂ ಇಷ್ಟೊತ್ತಲ್ಲಿ ಈ ಮಧ್ಯರಾತ್ರಿಯಲ್ಲಿ ಬಂದಿದೀವಲ್ಲ ಅಂತ ಹೇಳಿ ಅಚಾನಕ್ ಆಗಿ ಅವರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ. ಅಂಬೇಡ್ಕರ್ ಅವರು ದೀಪ ಉರಿಸ್ಕೊಂಡು ಓದ್ತಾ ಇರ್ತಾರೆ ಬೆಳಗಿನ ಜಾವ 2 ಗಂಟೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ. ಅವ್ರನ್ನ ಅಂಬೇಡ್ಕರ್ ಅವ್ರು ಕರೆದಿರ್ಲಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಆಗ ಅಂಬೇಡ್ಕರ್ ಅವ್ರನ್ನ ಇವರು ಕೇಳ್ತಾರೆ, ನೀವು ಇಷ್ಟು ರಾತ್ರಿನಲ್ಲೂ ಬೆಳಗಿನ ಜಾವದಲ್ಲೂ ಕೂಡ ಇಷ್ಟೊಂದು ಅಧ್ಯಯನ ಮಾಡ್ತಾ ಇದ್ದೀರಲ್ಲ, ನಾವು ಇದರ ಅಪಾಯಿಂಟ್ಮೆಂಟ್ ಇತ್ತು, ಅಲ್ಲಿ ಹೋಗಿದ್ದೋ, ಅಲ್ಲಿ ಗಾಂಧೀಜಿಯವರು ಮತ್ತು ಜಿನ್ನಾ ಅವರು ನಿದ್ದೆ ಮಾಡಿಬಿಟ್ಟಿದ್ರು, ಹಂಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಬರಲಿಲ್ಲ, ನಿಮ್ಮ ಹತ್ರ ಬಂದು ಅಂತ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವ್ರ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ತಾರೆ, ಗಾಂಧೀಜಿ ಮತ್ತು ಜಿನ್ನಾ ಮಲಗಿದ್ದಾರೆ, ಯಾಕೆಂದ್ರೆ ಅವ್ರ ಜನ ಎಚ್ಚರವಾಗಿದ್ದಾರೆ. ನಾನು ಯಾಕೆ ಎಚ್ಚರವಾಗಿದ್ದೀನಿ ಅಂದ್ರೆ ನನ್ನ ಜನ ಇನ್ನು ಮಲಗಿದ್ದಾರೆ. ಇದು ಅವತ್ತಿನ ಪರಿಸ್ಥಿತಿ. ಇದು ಅವತ್ತಿನ ಪರಿಸ್ಥಿತಿ. ಅಂದ್ರೆ ಅಂಬೇಡ್ಕರ್ ಕೇವಲ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಸಿಗುವುದಿಲ್ಲ, ಒಂದು ಬಹಳ ದೊಡ್ಡ ಮಹಾಶಕ್ತಿಯಾಗಿ ನಮಗೆ ಸಿಗ್ತಾರೆ. ಪ್ರಾಯಶಃ ಈ ಭಾರತದ ಇತಿಹಾಸದಲ್ಲಿ ಮಾತ್ರವಲ್ಲ, ಇವತ್ತೇನಾದ್ರೂ ಈ ಗ್ಲೋಬಲ್ ಐಕನ್ಸ್ ಅಂತ ನೀವೇನಾದ್ರೂ ಐಡೆಂಟಿಫೈ ಮಾಡಕ್ ಸಾಧ್ಯವಾಗದಾದ್ರೆ ಭಾರತದಲ್ಲಿ ಸಿಗತಕ್ಕಂಥ ಏಕೈಕ ನಾಯಕ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ದೇಶ ನಿಮಗೆಲ್ಲ ಗೊತ್ತಿದೆ, ಬಹುತ್ವದ ದೇಶ. ಎಲ್ಲಾ ಭಾಷೆಗಳು, ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರುವೆ ಇಲ್ಲಿ ಸಾಮರಸ್ಯದಿಂದ ಶತಶತಮಾನಗಳಿಂದ ಬದುಕೊಂಡು ಬಂದಿದ್ದಾರೆ, ಬದುಕನ್ನ ಕಟ್ಟಿಕೊಂಡಿದ್ದಾರೆ, ದೇಶವನ್ನು ಕೂಡ ಕಟ್ಟಿದ್ದಾರೆ.
ಅಂತಹ ಸಮಾಜದಲ್ಲಿ ಎಲ್ಲರಿಗೂ ಒಳಗೊಳ್ಳುವಂತ, ಎಲ್ಲರನ್ನೂ ಸೇರ್ಪಡೆಗೊಳ್ಳತಕ್ಕಂತ ಒಂದು ಸಂವಿಧಾನವನ್ನು ರಚನೆ ಮಾಡೋದಿಲ್ಲ. ಇಟ್ ವಾಸ್ ಎ ವೆರಿ ಬಿಗ್ ಚಾಲೆಂಜ್. ಅದು ಅಷ್ಟು ಸುಲಭವಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಸಂವಿಧಾನ ವಿಚಾರ ಬಂದಾಗ ನಾವೆಲ್ಲರೂ ಹೇಳ್ತೀವಿ, ನಮಗೆ ಸಿಕ್ಕಿರ್ತಕ್ಕಂಥ ಸೌಕರ್ಯಗಳು, ಸೌಲಭ್ಯಗಳು, ಅಧಿಕಾರ, ಇದ್ರ ಬಗ್ಗೆನೇ ಹೇಳ್ತಾ ಇರ್ತೀವಿ. ಆದ್ರೆ ಇದನ್ನೆಲ್ಲ ಪಡ್ಕೊಂಡವರು ನಾಳೆ ನಾವೇನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇದು ಆಮೇಲೆ ನಾನು ಮಾತಾಡ್ತೀನಿ. ಸಂವಿಧಾನದಲ್ಲಿ ಯಾತಿಗೆ ನನಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರು ಬಹಳ ವಿಶೇಷವಾಗಿ ನನಗೆ ಇವತ್ತಿನ ಕಾಲಕ್ಕೂ ರೆಲೆವೆಂಟ್ ಆಗ್ತಾರೆ ನೋಡಿ. ನನಗೆ ಗೊತ್ತಿರುವಾಗ ಇತಿಹಾಸದ ವಿದ್ಯಾರ್ಥಿಗೆ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆಷ್ಟು ಅವರನ್ನ ವಿಮರ್ಶೆ, ಪರಾಮರ್ಶೆ ಮತ್ತು ಟೀಕೆ ಮಾಡಿದಂತ ಮತ್ತೊಬ್ಬ ರಾಜಕೀಯ ಮುತ್ಸದಿ ಇಡೀ ದೇಶದ ಇತಿಹಾಸದಲ್ಲಿ ನಿಮ್ಗೆ ಸಿಗೋದಿಲ್ಲ. ಇವತ್ತವರೆಗೂ ಕೂಡ ನಿರಂತರವಾಗಿ ಅವರನ್ನ ಎಕ್ಸಾಮಿನೇಷನ್ ಆಗ್ತಾ ಇದೆ ಅಂತಂದ್ರೆ ದಟ್ ಸ್ಪೀಕ್ಸ್ ಅಬೌಟ್ ದ ರಿಲೆವೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಕಮಿಟ್ಮೆಂಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಂತ ಆ ಪ್ರಭುತ್ವ, ಅವ್ರಿಗಿದ್ದಂತ ಆ ಬದ್ಧತೆ ಮತ್ತು ಇಡೀ ಸಮಾಜವನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಇದ್ದಂತ ಅಭಿಲಾಷೆ ಇದೆಯಲ್ಲ, ಇದು ಯಾವ ಕ್ಷಣಕ್ಕೂ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿನೇ ಬಾಬಾ ಸಾಹೇಬರ ತತ್ವಗಳು, ಅವರ ಸಿದ್ಧಾಂತಗಳು, ಅವರ ವಿಚಾರಗಳು, ಆಲೋಚನೆಗಳು ಎಲ್ಲಾ ಕಾಲಕ್ಕೂ ಸಾರ್ವತ್ರಿಕವಾಗ್ತದೆ. ವೈ ಅಂಬೇಡ್ಕರ್ ಬಿಕಮ್ಸ್ ರಿಲೆವೆಂಟ್ ಈವನ್ ಟುಡೇ ಬಿಕಾಸ್ ಆಫ್ ದ ಯೂನಿವರ್ಸಲೈಸೇಷನ್ ಆಫ್ ದ ಥಾಟ್ಸ್ ಅಂಡ್ ಆಲ್ಸೋ ದ ಎಥಿಕ್ಸ್ ವಿಚ್ ವಾಸ್ ಪ್ರಾಕ್ಟಿಸ್ಡ್ ಬೈ ಡಾಕ್ಟರ್ ಅಂಬೇಡ್ಕರ್. ಇದು ಎಲ್ಲರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ನೋಡಿ. ನಮ್ಮಲ್ಲಿ ಮಾತುಗಳು ಆಡ್ಬಿಡ್ತೀವಿ, ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ. ಬಸವ ಮತ್ತು ಬುದ್ಧನ ಪರಂಪರೆಯಲ್ಲಿ ಬಂದವರು ನಾವೆಲ್ಲರೂ ಕೂಡ. ಬಸವ ಆ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಲಿ, ಕೇವಲ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಲಿಲ್ಲ, ಜಾತಿಯಿಂದ ಆಗ್ತಾ ಇರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಲಿಲ್ಲ. ಅದರ ಜೊತೆಲಿ ಈ ಜಾತಿಯನ್ನ ಹೇಗೆ ನಿರ್ನಾಮ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅವನು ಅದನ್ನ ಆಚರಣೆಗೂ ಕೂಡ ತಂದು ಕೊನೆಗೆ ಕಲ್ಯಾಣ ಕ್ರಾಂತಿಯಲ್ಲಿ ಪ್ರಾಣವನ್ನು ತೆತ್ತುತ್ತಾನೆ. ಆ ಪರಂಪರೆಯಲ್ಲಿ ನಾವೆಲ್ಲ ಬಂದವರು. ಅದಕ್ಕೂ ಇಲ್ಲಕ್ಕೆ ಹೋದ್ರೆ ನಿಮಗೆ ಬುದ್ಧನ ವಿಚಾರ ಗೊತ್ತಿದೆ. 2500 ವರ್ಷಗಳ ಹಿಂದೆ ನಾವು ಇವತ್ತು ಅರಿವು ಭಾರತ ತಂಡವನ್ನ ಕಟ್ಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು ನೀವೆಲ್ಲ ಬನ್ನಿ, ನಮ್ಮನ್ನ ಜಾತಿ ಕಾರಣಕ್ಕಾಗಿ ಕೀಳ ಕಾಣಬೇಡಿ, ದೌರ್ಜನ್ಯ ಮಾಡಬೇಡಿ, ನಾವು ಮನುಷ್ಯರು ಅನ್ನೋ ಮಾತನ್ನ ಕೇಳ್ತಾ ಇದೀವಲ್ಲ, ಅದನ್ನ ಕೇಳೋದಕ್ಕೆ ಆ ಊರಿನಲ್ಲೂ ಕೂಡ ಕೆಲವರು ಹಿಂಜರಿತಾರಲ್ಲ, ಇವತ್ತಿಗೂ ಕೂಡ ಯೋಚನೆ ಮಾಡ್ತಾರಲ್ಲ, ಅವ್ರು ಬಂದ್ರೆ ನಮ್ಮ ಮನೆಗೆ ಏನಾದ್ರು ಆಗ್ಬಿಟ್ರೆ, ನಮ್ಮ ಮನೆ ಅಶುದ್ಧವಾಗ್ಬಿಟ್ರೆ, ನಾವು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಇವತ್ತಿಗೂ ಯೋಚನೆ ಮಾಡ್ತಾರಲ್ಲ, ಆ ಕೊಳಕು ಮನಸ್ಸುಗಳಿಗೆ ಒಂದು ಮುರ್ದಾಬಾದ್ ಇರ್ಬೇಕಲ್ವಾ. ಅದಕ್ಕೆ ಗಾಂಧೀಜಿಯವರು ಕೇಳಿದಾಗ ಮೊದಲನೇ ಸಾರಿ 1930ರಲ್ಲಿ ಅಂಬೇಡ್ಕರ್ ಗಾಂಧೀಜಿಯವ್ರನ್ನ ಭೇಟಿ ಮಾಡಿದಾಗ ಗಾಂಧೀಜಿಯವರ ಮುಂದೆ ಅಂಬೇಡ್ಕರ್ ತೋಡ್ಕೋತಾರೆ, ಅಳುಗು ತೋಡ್ಕೋತಾರೆ, ಗಾಂಧೀಜಿ ನನಗೆ ನನ್ನ ತಾಯ್ನಾಡಿಲ್ಲ, ನನಗೆ ನನ್ನ ತಾಯ್ನಾಡಿಲ್ಲ, ಯಾವ ದೇಶದಲ್ಲಿ ನಾನು ಬದುಕಲಿಕ್ಕೆ ಅವಕಾಶ ಇಲ್ವೋ, ಯಾವ ದೇಶದಲ್ಲಿ ನನ್ನನ್ನ ನಾಯಿಗಳಿಗಿಂತ ಬೆಕ್ಕುಗಳಿಗಿಂತ ಕಡೆಯಾಗಿ ಕಾಣ್ತಾ ಇದ್ದಾರೋ, ಯಾವ ದೇಶದಲ್ಲಿ ನೀರಿಗಾಗಿ ನಾನು ಹೋರಾಟವನ್ನ ಮಾಡಬೇಕಾಗಿದೆಯೋ ಆ ದೇಶವನ್ನ ನನ್ನ ತಾಯಿ ದೇಶ, ನನ್ನ ಮಾತೃಭೂಮಿ ಅಂತ ಹೇಗೆ ಕರೀಲಿ ಅಂತ ಕೇಳ್ತಾರೆ. ಗಾಂಧೀಜಿ ಹತ್ರ ಉತ್ತರ ಇರಲಿಲ್ಲ, ಉತ್ತರ ಕೊಡಗೂ ಸಾಧ್ಯವಿಲ್ಲ. 2500 ವರ್ಷದಿಂದ ಇದೇ ಪ್ರಶ್ನೆಗಳನ್ನ ಬುದ್ಧ ಕೇಳಿದ್ದ, ಸಮಾಜದ ಪ್ರಶ್ನೆಗಳನ್ನ ಮಾಡಿದ್ದ. ಅವತ್ತು ಇದೇ ಬುದ್ಧನನ್ನ ಆ ಸಮಾಜ ಪ್ರಶ್ನೆ ಮಾಡಿತ್ತು, ಪ್ರತಿರೋಧವನ್ನ ಮಾಡಿತ್ತು, ಬಹಳ ದೊಡ್ಡ ಪ್ರತಿರೋಧವನ್ನ ಮಾಡಿತ್ತು. ಅದೇ ಕೆಲಸ ಅಂಬೇಡ್ಕರ್ ಕಾಲಕ್ಕೂ ಬಂತು. ಅಂಬೇಡ್ಕರ್ ಅವರು ಆ ಕಾರಣಕ್ಕಾಗಿ ನಮಗೆ ಬಹಳ ದೊಡ್ಡ ಶಕ್ತಿಯಾಗಿ, ಒಂದು ಚೈತನ್ಯವಾಗಿ, ಒಂದು ಬೆಳಕಾಗಿ ಕಾಣಿಸ್ಕೊತಾರೆ. ನಾನು ಹೇಳಿದೆ, ಅವರ 65 ವರ್ಷದ ಜೀವನವನ್ನು ಗಮನಿಸಿದ್ರೆ ಅದರೊಳಗೆ ಹೋರಾಟಗಳನ್ನೇ ಪಾಲು ಜಾಸ್ತಿ. ಅಂಬೇಡ್ಕರ್ ಅವರು ಅವರ ವ್ಯಕ್ತಿತ್ವ ಹೇಗೆ ಅಂದ್ರೆ ಒಂದು ಇಟ್ ಈಸ್ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ ಕರಿತೀವಿ. ಅವರ ಪ್ರತಿಭೆ ಅಗಾಧವಾದ ಪ್ರತಿಭೆ ನೋಡಿ. ನಮಗೆಲ್ಲ ಗೊತ್ತಿರಲಿ, ಅಂಬೇಡ್ಕರ್ ಅವರ ಬೆಳವಣಿಗೆಯಲ್ಲಿ, ಅಂಬೇಡ್ಕರ್ ಅವರ ಸಾಧನೆಯಲ್ಲಿ ಕೇವಲ ಅವರ ಪರಿಶ್ರಮದ ಅಲ್ಲದೆ ಅವರ ಜಾತಿ ಅಥವಾ ದಲಿತರು ಅಂತ ನಾವೀಗೇನು ಹೇಳ್ಕೊಂಡು ಅಂಬೇಡ್ಕರ್ನ ಒಂದು ವರ್ಗಕ್ಕೆ ಸೀಮಿತಗೊಳಿಸೋ ಪ್ರಯತ್ನ ನಾವು ಮಾಡ್ತೀವಲ್ಲ, ಅದು ತಪ್ಪು. ಅಂಬೇಡ್ಕರ್ ಅವರ ಆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಈ ಸಮಾಜದ ಎಲ್ಲ ಮೇಲ್ವರ್ಗದವರ, ಬೇರೆ ಜಾತಿಯವರ ಒಂದು ಸಹಕಾರವು, ಸಾಮರಸ್ಯವು ಇತ್ತು ಅನ್ನೋದು ಕೂಡ ನಾವು ಯಾವುದಕ್ಕೂ ಮರೆಯಕ್ಕೆ ಹೋಗಬಾರದು. ಒಬ್ಬ ಬ್ರಾಹ್ಮಣನ ಹೆಸರೇ ಅದು. ಒಬ್ಬ ಶಾಲೆಯ ಟೀಚರ್, ಅವರ ಶಾಲೆ ಓದುವಾಗ ಆದಂತ ಮೇಷ್ಟ್ರು, ಆ ಮೇಷ್ಟ್ರು ಕ್ಲಾಸಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಪಾಠ ಸರಿಯಾಗಿ ಹೇಳ್ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವನೊಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಆದ್ರೆ ಅವರಿಗೆ ಈ ಮಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು, ಅದರಲ್ಲೂ ಅಂಬೇಡ್ಕರ್ ಬಗ್ಗೆ ಬಹಳ ಪ್ರೀತಿ ಇತ್ತು.
ಹಾಗಾಗಿ ಮಧ್ಯಾಹ್ನದ ಹೊತ್ತು ಈ ಹುಡುಗ ಶಾಲೆಯಿಂದ ಮನೆಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ತಮ್ಮ ಮನೆಯಿಂದ ಊಟವನ್ನು ತಂದು ಆ ಸ್ಟೂಡೆಂಟ್ಗೆ ಕೊಡ್ತಾ ಇದ್ರು. ಅಂತ ಅಂತಃಕರಣ ಇದ್ದಂತ ಒಬ್ಬ ಮೇಷ್ಟ್ರು ಹೆಸರನ್ನ ಅಂಬವಾಡಿ ಇದ್ದಂತ ಹೆಸರನ್ನ ಅಂಬೇಡ್ಕರ್ ಅಂತ ಅವರು ಬದಲಾಯಿಸ್ತಾರೆ. ಅಂದ್ರೆ ನಾನು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಅಂಬೇಡ್ಕರ್ ಅವರು ಬಾಂಬೆನಲ್ಲಿ ಎಲ್ಫಿನ್ಸ್ಟನ್ಸ್ ಹೈಸ್ಕೂಲ್ ನಲ್ಲಿ ಓದುವಾಗ ಅವ್ರ ಶಾಲೆನಲ್ಲಿ ಯಾವ ಸ್ನೇಹಿತರು ಇಲ್ಲ. ಮೇಷ್ಟ್ರುಗಳು ಅವ್ರನ್ನ ತಿರಸ್ಕಾರದಿಂದ ಕಾಣ್ತಾ ಇರ್ತಾರೆ. ಅರೆ ಒಬ್ಬ ಅನ್ಟಚಬಲ್ ರೀ, ಒಬ್ಬ ಅಸ್ಪೃಶ್ಯ ಹೈಸ್ಕೂಲ್ ಶಾಲೆವರೆಗೆ ಬರ್ತಾನೆ, SSLC ಪಾಸ್ ಮಾಡ್ತಾನೆ ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳಕ್ ಆಗುದಿಲ್ಲ, ನುಂಗಲಾರದ ತುತ್ತು. ಇವತ್ತಿಗೂ ಅಷ್ಟೇ ದಲಿತರು ಎದುರಿಸ್ತಾರೋ ದೊಡ್ಡ ಸಮಸ್ಯೆ ಅಂದ್ರೆ, ಒಬ್ಬ ಬುದ್ಧಿವಂತ ದಲಿತರನ್ನ ಈ ಸಮಾಜ ಅಷ್ಟು ಸುಲಭವಾಗಿ ಸಹಿಸಿಕೊಳ್ಳೋದಿಲ್ಲ, ಒಬ್ಬ ಪ್ರತಿಭಾವಂತ ದಲಿತರನ್ನ ಈ ಸಮಾಜ ಅಷ್ಟು ಸುಲಭವಾಗಿ ಜೀರ್ಣಿಸಿಕೊಳ್ಳೋದಿಲ್ಲ. ಆ ಅಸಹನೆ, ಆ ನೋವು ಇದೆಯಲ್ಲ, ಈ ಸಣ್ಣತನ ಇವತ್ತಿಗೂ ಕೂಡ ಈ ಸಮಾಜದಿಂದ ದೂರ ಆಗಿಲ್ಲ. ಅದಾಗಬೇಕು. ನಾವೆಲ್ಲ ಹೇಳ್ತೀವಿ, ಭಾಷಣ ಮಾಡ್ತೀವಿ, ಎಲ್ಲರೂ ಹೇಳ್ತೀವಿ ನಿಜ. ಆದ್ರೆ ಎಷ್ಟು ಮಟ್ಟಿಗೆ ಆ ಒಂದು ಬದಲಾವಣೆ ಅವರ ಮನಸ್ಸಿನಲ್ಲಿ ಆಗಿದೆ ಅನ್ನೋದೇ ನನಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು. 75 ವರ್ಷಗಳಿಂದ ಇದೇ ಪ್ರಶ್ನೆ ಮಾಡ್ತಾ ಇದೀವಲ್ಲ. ಈಗ ನಮ್ಮ ಜನ್ಮನೇ ಮುಗ್ದೋಗ್ತಾ ಇದೆ. ಇನ್ನು 5 ವರ್ಷ ಬದುಕಬಹುದು, 10 ವರ್ಷ ಬದುಕಬಹುದು. ಆಮೇಲೆ ನನ್ನ ಮಕ್ಕಳು ಇದೇ ಸಮಸ್ಯೆ ಎದುರಿಸಬೇಕಲ್ಲ, ಅವ್ರ ಮಕ್ಕಳು ಇದೇ ಸಮಸ್ಯೆ ಎದುರಿಸಬೇಕಾಗಲ್ಲ. ಹಾಗಾದ್ರೆ ಈ ಜಾತಿ ಅಸ್ಪೃಶ್ಯತೆಗೆ ಕೊನೆ ಯಾವುದು? ಎಲ್ಲಿವರೆಗೆ ನಾವು ಕೇಳ್ತಾನೆ ಇರಬೇಕು, ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ, ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ, ಸಮಾನತೆ ಬೇಕು, ಸಮ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲಿವರೆಗೆ ಕೇಳಬೇಕು? ನೊಂದವರ ರೋದನೆ ಅದು ಅರಣ್ಯ ರೋದನೆ ಆಗಬಾರದು. ಶೋಷಿತರ ರೋದನೆ ಅರಣ್ಯ ರೋದನೆ ಆಗಬಾರದು. ಆ ಕಾರಣಕ್ಕಾಗಿ ನನಗನ್ಸುತ್ತೆ, ಯಾವ ಸಮಾಜದ ಮೇಲೆ ಶೋಷಣೆ ಮಾಡ್ತಾ ಇದ್ದೀವಿ, ಯಾವ ಸಮಾಜ ಈ ಒಂದು ಕಳಂಕಕ್ಕೆ ಒಳಗಾಗಿದೆಯೋ ಆ ಸಮಾಜ ಇಂತಹ ಒಂದು ಪ್ರಯತ್ನದಲ್ಲಿ ಪ್ರಮುಖವಾದ ಹೆಜ್ಜೆಯನ್ನ ಇಡುವಂತ ಕಾಲ ಸನ್ನಿಹಿತವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಟ್ ಶುಡ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಅಪ್ಪರ್ ಕಾಸ್ಟ್. ಇಟ್ ಶುಡ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೋಸ್ ಹೂ ಹ್ಯಾವ್ ಬೀನ್ ಬ್ರಾಂಡೆಡ್ ಆಸ್ ಆಪ್ರೆಸರ್ಸ್ ಅಂಡ್ ಆಲ್ಸೋ ಆರ್ಬಿಟ್ರೇಟರ್ಸ್. ಯಾರು ಈ ಸಮಾಜದ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರದಲ್ಲ, ಅವ್ರದ್ದು ರೋದನೆ, ಅವ್ರದ್ದು ನೋವಿದೆ, ಅವ್ರ ಕಷ್ಟ ಇದೆ, ಅವ್ರಿಗೆ ಅವಮಾನ ಆಗಿದೆ. ಆದ್ರೆ ಅವಮಾನ ಮಾಡಿದವರು ಇವತ್ತವರೆಗೂ ಕೂಡ ಏನ್ ಮಾಡ್ತಾ ಇದ್ದಾರೆ? ನಿನ್ನೆ ಯಾರಿಗೊಬ್ಬರು ಫೋನ್ ಮಾಡಿದ್ದೆ, ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇದೆ ಅಂತ ಮಾತಾಡುವಾಗ ಆ ಹೆಣ್ಮಗಳು ಹೇಳ್ತಾರೆ, ಸರ್ ನನ್ನ ಮಕ್ಕಳನ್ನ, ಈಗಿನ ಕಾಲದವ್ರು ಹೇಳ್ತಾ ಇದ್ರು ಅವರು, ನನ್ನ ಮಕ್ಕಳನ್ನ ಬೇರೆಯವ್ರ ಮನೆ ಅಕ್ಕಪಕ್ಕದ ಮನೆಯ ಜೊತೆಲಿ ಕಳಿಸ್ತಾ ಇದ್ದೀನಿ, ಎಲ್ಲರ ಮನೆಗೆ ಹೋಗ್ತಾರೆ, ಚೆನ್ನಾಗಿದ್ದಾರೆ, ಬರ್ತಾರೆ, ಹಬ್ಬ ಹರಿದಿನಲ್ಲಿ ಮಾತಾಡ್ತಾರೆ. ನನ್ನ ಮಕ್ಕಳು ಅವ್ರ ಮನೆಗೆ ಹೋದಾಗ ಆಟ ಆಡ್ಕೊಂಡು ಕಾಲ ಕಳೆದು ಬರ್ತಾರೆ. ಆದ್ರೆ ನನ್ನ ಮಕ್ಕಳು ಹೋದಾಗ ಅವ್ರ ತಾಯಿ ಹೇಳ್ತಾರಂತೆ, ಇವ್ರು ಕಳಿಸೋರ್ ಮನೆಗೆ ಹೇಳುವಾಗ, ಇವ್ರ ಮನೆಗೆ ಕಳಿಸುವಾಗ ಆ ಮಕ್ಕಳು ತಾಯಿ ಹೇಳ್ತಾರಂತೆ, ನೀವು ಅವ್ರ ಮನೆಗೆ ಹೋಗಿ ಆಟ ಆಡ್ಕೊ ಬನ್ನಿ, ಆದ್ರೆ ಅವ್ರು ಏನ್ ಮನೇಲಿ ಕೊಟ್ಟರು ತಿನ್ನಬೇಡಿ ಅಂತ ಹೇಳ್ತಾರೆ. ಇದು ಯಾವ ಸೀಮೆಯ ಶಿಕ್ಷಣ? ಇದು ಯಾವ ಚಾರಿತ್ರ್ಯ? ಇದು ಯಾವ ಸಂಸ್ಕೃತಿ? ಇದು ಯಾವ ಸಂಸ್ಕಾರ ಹೇಳಿ? ಮಕ್ಕಳ ಮನಸ್ಸಿನಲ್ಲಿ, ಎಳೆಯ ಮನಸ್ಸಿನಲ್ಲಿ ಇವತ್ತು ವಿದ್ಯಾವಂತ ತಂದೆ ತಾಯಿಯಂದಿರು ಈ ಒಂದು ವಿಷಯವನ್ನ ಉಣಿಸ್ತಾ ಇದೀವಲ್ಲ, ಜಾತಿ ಅಸ್ಪೃಶ್ಯತೆ ಅನ್ನೋದನ್ನ ಗೊತ್ತಿಲ್ಲದ ಮನಸ್ಸಿನಲ್ಲಿ, ಇವರು ನಿಜವಾದ ಮನುಷ್ಯರ? ನಿಮ್ಮ ಮಕ್ಕಳು ದಲಿತರ ಮನೆಗೆ ಹೋದ್ರೆ ಅಥವಾ ಕೆಳವರ್ಗದವರ ಮನೆಗೆ ಹೋದ್ರೆ ಅವ್ರ ಮಕ್ಕಳು ತಾನೆ, ಅಲ್ಲೂ ಮಕ್ಕಳಿದಾರಲ್ಲ, ಆ ಮಕ್ಕಳ ಜೊತೆ ಆಟ ಆಡೋಕೆ ಬಿಡ್ತೀರಿ, ಆದ್ರೆ ಮಕ್ಕಳ ಜೊತೆ ನೀವು ಊಟ ಮಾಡ್ಲಿಕ್ಕೆ ನೀವು ಬಿಡೋದಿಲ್ಲ ಅಂತಂದ್ರೆ, ಅವ್ರ ಮನೆಯಲ್ಲಿ ಕೊಟ್ರೆ ನೀನು ತಿನ್ಬೇಡ ಅಂದ್ರೆ ಆ ಮಕ್ಕಳ ಮನಸ್ಸು ಎಷ್ಟು ಘಾಸಿ ಆಗೋದಿಲ್ಲ. ಯಾವ ಜ್ಞಾನವನ್ನ ನಾವು ಕೊಡ್ತಾ ಇದ್ದೀವಿ? ಯಾವ ಪಾಠವನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀವಿ? ಯಾವ ಸಂಸ್ಕಾರವನ್ನ ನಾವು ಕೊಡ್ತಾ ಇದ್ದೀವಿ? ಈ ಇಬ್ಬಂದಿತನ ಸಾಕು ಸ್ನೇಹಿತರೆ, ಈ ಆಷಾಢಭೂತಿತನ ಸಾಕು. ಅಂಬೇಡ್ಕರ್ ಹೆಸರಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನನಗೆಲ್ಲೋ ಅನ್ಸುತ್ತೆ ನಾವು ಮಾತ್ರ ಕೂಗಾಡ್ತಾ ಇದ್ದೀವಿ, ಆದ್ರೆ ಯಾರಿಂದ ನಮಗೆ ನ್ಯಾಯ ಸಿಗಬೇಕು, ಯಾರಿಂದ ಈ ಶೋಷಣೆಗೆ ಮುಕ್ತಿ ಆಗಬೇಕು, ಯಾರಿಂದ ಈ ಅಸ್ಪೃಶ್ಯತೆ ಜಾತೀಯತೆ ಕೊನೆಗೊಳ್ಳಬೇಕು, ಅವರು ಇವತ್ತಿಗೂ ಕೂಡ ಮೌನವಾಗಿದ್ದಾರೆ. ಈ ಮೌನ ನನ್ನ ಪ್ರಕಾರ ಯಾವತ್ತಿಗೂ ಕೂಡ ಅಪಾಯಕಾರಿಯಾದದ್ದು. ದ ಸೈಲೆನ್ಸ್ ಆಫ್ ದ ಮೆಜಾರಿಟಿ ಈಸ್ ಆಲ್ವೇಸ್ ಡೇಂಜರಸ್. ದ ಸೈಲೆನ್ಸ್ ಆಫ್ ದ ಅಪ್ರೆಸರ್ ಈಸ್ ಆಲ್ವೇಸ್ ಡೇಂಜರಸ್. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಮಾಡಿದ್ರು ಕೂಡ ಆ ಕಡೆಯಿಂದ ಪ್ರತಿಸ್ಪಂದನೆ ಬರ್ತಾ ಇಲ್ಲ. ಯಾವ ಮೇಲ್ವರ್ಗದವರು ಅಥವಾ ಈ ಶ್ರೇಣೀಕೃತ ಸಮಾಜದಲ್ಲಿ ಮೇಲಿದ್ದೀವಿ ಅಂತ ಅಂದ್ಕೊಂಡಿದಾರಲ್ಲ, ಅವರು ಇವತ್ತಿಗೂ ಕೂಡ ಈ ಸಮಾಜದಲ್ಲಿ ಹಿಂದಿನಿಂದ ಶತಶತಮಾನಗಳಿಂದ ಹಿರಿಯರು ಯಾವ ಕಾರಣಗಳಿಗಾಗಿ ಅನ್ಯಾಯ ಆಗೋಗಿರೋ ಅನ್ಯಾಯವನ್ನು ಸರಿಪಡಿಸೋ ಕೆಲಸ ಮಾಡ್ಬೇಕಲ್ವಾ? ಆ ಕೆಲಸ ಯಾವತ್ತು ಈ ಸಮಾಜದಲ್ಲಿ ಆಗುತ್ತೆ, ಅವತ್ತು ಮಾತ್ರ ಈ ಸಮಾಜ ಮಾನವಂತ ಹೆಜ್ಜೆಯನ್ನ, ಹೃದಯವಂತ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಕಾರಣಕ್ಕಾಗಿ ನಾನು ಹೇಳಿದೆ,
ಅಂಬೇಡ್ಕರ್ ಅವರು ಎಲ್ಫಿನ್ಸ್ಟನ್ ಹೈಸ್ಕೂಲ್ ಅಲ್ಲಿ ಓದುವಾಗ ಅವರು ತಿರಸ್ಕಾರಕ್ಕೊಳಗಾಗಿ ಅವರು ಗಾರ್ಡನ್ ಅಲ್ಲಿ ಕೂತಿರುವಾಗ ಯಾರು ಈ ಹುಡುಗ ಒಬ್ಬನೇ ಬೆಳಗಿಂದ ಸಂಜೆವರೆಗೆ ಇಲ್ಲಿ ಕೂತಿರ್ತಾನ ಅಂತ ಹೇಳಿ ಒಬ್ಬ ಮೇಷ್ಟ್ರು ಹೈಸ್ಕೂಲ್ ಅಲ್ಲಿ ಇದ್ದಂತ ಹೆಡ್ ಮಾಸ್ಟ್ರು ಅವನ ಹತ್ರ ಹೋಗಿ ಮಾತಾಡ್ತಾರೆ. ಕೇಲುಸ್ಕರ್ ಅಂತ ಹೇಳಿ ಅವರು ಬೇರೆ ಜಾತಿಯವರು, ಕರ್ಕೊಂಡೋಗಿ ಅವ್ರನ್ನ ಜೊತೆಲಿ ಇಟ್ಕೊಂಡು ಕೊನೆಯವರೆಗೂ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ಜಾತಿ ನಿರ್ಮೂಲನೆ ಅಥವಾ ಅಸ್ಪೃಶ್ಯತೆ ನಿವಾರಣೆ ಅನ್ನೋದು, ಅಸ್ಪೃಶ್ಯತೆ ನಾವು ಹೇಳಿದಾಗ ಅನ್ಟಚಬಿಲಿಟಿ ಹ್ಯಾಸ್ ಬಿನ್ ಎರಾಡಿಕೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನ್ ಇಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದೀವಿ. ಆದ್ರೆ ನಿರ್ಮೂಲನೆ ಆಗ್ಬೇಕಾಗಿರೋದು ಯಾರಿಂದ? ಒಳಗಡೆ ಇರ್ತಕ್ಕಂಥ ಮನಸ್ಸಿನಿಂದ. ಯಾಕಂದ್ರೆ ಈ ಜಾತೀಯತೆ, ಈ ಅಸ್ಪೃಶ್ಯತೆ ಅನ್ನೋದು ಇದು ಮಾನಸಿಕ ವಿಕಲ್ಪ, ಇದು ಮನೋವೈಕಲ್ಯ. ಈ ಮನೋವೈಕಲ್ಯ ಎಲ್ಲಿವರೆಗೆ ಸರಿ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಮಾತಾಡ್ತಾ ಇರ್ತೀವಿ ಜಾತೀಯತೆ ಹೋಗ್ಬೇಕು ಅಂತ, ಆದ್ರೆ ಜಾತೀಯತೆ ಮುಂದುವರಿಸ್ಕೊಂಡು ಹೋಗೋ ಜನ ಸೈಲೆಂಟ್ ಆಗಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ನಾವು ನೀವು ನೋಡಿದ ಹಾಗೆ ಆಗಿನ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಅಸ್ಪೃಶ್ಯತೆ ಇಲ್ಲೇ ಇರಬಹುದು, ಆದ್ರೆ ಅದು ಬೇರೆ ರೂಪವನ್ನ ಪಡ್ಕೊಂಡಿದೆ. ಆ ರೂಪವನ್ನ ಪಡ್ಕೊಂಡು ಅದು ಇನ್ನಷ್ಟು ಘಾಸಿಯನ್ನ ಮಾಡ್ತಾ ಇದೆ. ಇವತ್ತಿಗೂ ನಿಮಗೆ ಮನೆ ಬಾಡಿಗೆ ಸಿಗೋದಿಲ್ಲ. ಇವತ್ತಿಗೂ ನೀವು ಮದುವೆ ಮಾಡ್ಕೋಬೇಕಾದ್ರೆ ಯಾವ ಜಾತಿ ಅಂತ ಕೇಳ್ತೀವಲ್ಲ, ಜಾತಿ ಬಿಟ್ಟು ಮದುವೆ ಆದವ್ರಿಗೆ ಇವತ್ತಿಗೂ ಹೋಗಿ ಸ್ವಂತ ಮಕ್ಕಳನ್ನ ಕೊಲ್ತೀವಲ್ಲ, ನಾವೆಂತ ಅಮಾನುಷ ಇರಬೇಕು ಜಾತಿಯ ಕಾರಣಕ್ಕಾಗಿ. ಜಾತಿಯ ಕಾರಣಕ್ಕಾಗಿ ನನ್ನ ಮಗಳು ಬೇರೆ ಜಾತಿಯವನ್ನ ಮದುವೆ ಆದ ಒಂದು ಏಕೈಕ ಕಾರಣಕ್ಕಾಗಿ ಆಕೆ ಪ್ರೀತಿ ಮಾಡಿದ್ದೆ ತಪ್ಪ. ನನ್ನ ಕರುಳ ಕುಡಿಯನ್ನೇ ನಾನು ಕೊಂದಾಕ್ತೀನಿ ಅನ್ನಬೇಕಾದ್ರೆ ಈ ಜಾತಿ ಅನ್ನೋದು ಅಬ್ಬಬ್ಬಾ ಎಷ್ಟು ಕ್ರೂರವಾಗಿರಬಹುದು. ಮತ್ತು ಈ ಕ್ರೂರಿಗಳಿಂದ ಈ ಸಮಾಜ ಎಷ್ಟು ಕ್ರೌರ್ಯತೆಯನ್ನ ಪಡ್ಕೊಂಡಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ನಿಜಕ್ಕೂ ನಾವೆಲ್ಲರೂ ನಾಗರಿಕರ, ಸುಸಂಸ್ಕೃತರ, ಆರ್ ವಿ ಎಜುಕೇಟೆಡ್, ಆರ್ ವಿ ಸಿವಿಲೈಸ್ಡ್, ಆರ್ ವಿ ಕಲ್ಚರ್ಡ್ ಅನ್ನೋ ಪ್ರಶ್ನೆ ನಾವೆಲ್ಲ ಹಾಕೊಳ್ಳಬೇಕಾಗ್ತದೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸ್ನೇಹಿತರೆ, ಇಬ್ಬರು ಅಂಬೇಡ್ಕರ್ ಬೇಕು ನಮಗಿದ್ದಾರೆ. ಒಬ್ರು ಆರಾಧನೆಯ ಅಂಬೇಡ್ಕರ್, ಇನ್ನೊಂದು ಆಚರಣೆಯ ಅಂಬೇಡ್ಕರ್. ಯು ಹ್ಯಾವ್ ಟು ಸೆಲೆಕ್ಟ್. If you want to worship Ambedkar, you can worship Ambedkar and make him as a demigod and a god. Ambedkar ಯಾವಾಗಲೂ ಹೇಳ್ತಾ ಇದ್ರು, ಹೀರೋ ವರ್ಷಿಪ್, ಐ ಆಲ್ವೇಸ್ ಅಪೋಸ್ ಹೀರೋ ವರ್ಷಿಪ್. ಹೀರೋ ವರ್ಷಿಪ್ ಅನ್ನ ಯಾವತ್ತೂ ವಿರೋಧ ಮಾಡ್ತಾ ಇದ್ರು ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಐ ಅಪೋಸ್ ಹೀರೋ ವರ್ಷಿಪ್. ಹೀರೋ ವರ್ಷಿಪ್ ಇನ್ ಭಕ್ತಿ, ಆರ್ ಭಕ್ತಿ ಅಂತ ಕರೀರಿ, ಇನ್ ರಿಲಿಜನ್ ಈಸ್ ಎ ರೋಡ್ ಟು ಸ್ಯಾಲ್ವೇಷನ್ ಆಫ್ ದ ಸೆಲ್ಫ್. ಬಟ್ ಹೀರೋ ವರ್ಷಿಪ್ ಇನ್ ಪಾಲಿಟಿಕ್ಸ್ ಇಟ್ ಲೀಡ್ಸ್ ಟು ಡಿಗ್ರಡೇಷನ್ ಅಂಡ್ ಇವೆಂಚುಯಲ್ ಡಿಕ್ಟೇಟರ್ಶಿಪ್ ಅನ್ನ ಮಾತನ್ನ ಹೇಳ್ತಾರೆ. ಅವ್ರು ಯಾವತ್ತೂ ಕೂಡ ವ್ಯಕ್ತಿ ಪೂಜೆಯನ್ನ ಮಾಡಲಿಲ್ಲ, ವ್ಯಕ್ತಿ ಪೂಜೆಯನ್ನ ವಿರೋಧ ಮಾಡ್ಕೊಂಡೇ ಬಂದ್ರು. ವ್ಯಕ್ತಿ ಪೂಜೆಯನ್ನ ವಿರೋಧ ಮಾಡಿದಂತ ವ್ಯಕ್ತಿಯನ್ನ ನಾವು ಪೂಜೆ ಮಾಡ್ತಾ ಇದ್ರೆ ಬಹುಶಃ ನಾವು ಅಂಬೇಡ್ಕರ್ಗೆ ಬಹಳ ದೊಡ್ಡ ಅಪರಾಧವನ್ನ ಮಾಡಿದಂಗೆ ಆಗ್ತದೆ, ಇದು ಅಪವಾದ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಮಗೆ ಟೈಮ್ ಬಂದಿದೆ, ನಾವು ಆರಾಧನೆ ಅಂಬೇಡ್ಕರ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಥವಾ ಆಚರಣೆ ಅಂಬೇಡ್ಕರ್ ಆಯ್ಕೆ ಮಾಡಿಕೊಳ್ಳಬೇಕು. ವಿ ಹ್ಯಾವ್ ಟು ಮೇಕ್ ಎ ವೆರಿ ವೆರಿ ಪ್ರಾಗ್ಮ್ಯಾಟಿಕ್ ಅಂಡ್ ಡಿಸೈಸಿವ್ ಡಿಸಿಷನ್ ಟುಡೇ. ಆ ಅಂಬೇಡ್ಕರ್ ನಮಗೆ ಜೀವನವನ್ನು ನಿರ್ಮಾಣ ಮಾಡ್ತಕ್ಕಂಥ, ಜೀವನಕ್ಕೆ ದಾರಿ ತೋರಿಸ್ತಕ್ಕಂಥ ಅಂಬೇಡ್ಕರ್ ಆಗಬೇಕು. ಎಲ್ಲಿವರೆಗೆ ಇನ್ನು ಭಾವನಾತ್ಮಕವಾದ ಅಂಬೇಡ್ಕರ್ ಅನ್ನೇ ನಾವು ಇಟ್ಕೋಬೇಕು ಅಥವಾ ಆ ಅಂಬೇಡ್ಕರ್ ಅನ್ನು ನಾವು ವಿಚಾರಾತ್ಮಕ ಅಂಬೇಡ್ಕರ್ ಆಗಿ ನಾವು ಪರಿವರ್ತನೆ ಮಾಡಬೇಕು ಅಂತ ಹೇಳಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅನ್ ಎಮೋಷನಲ್ ಅಂಬೇಡ್ಕರ್ ಅಂಡ್ ಅ ರಾಷನಲ್ ಅಂಬೇಡ್ಕರ್. Now it is time that we should stop taking Ambedkar as an emotional entity and we must transform into what is known as a rational entity. ಯಾವ ನಾವು ಸ್ವತಂತ್ರ ಬಂದ ಮೇಲೆ ರಿಸರ್ವೇಶನ್, ಮೀಸಲಾತಿ ಅಂತ ಹೇಳ್ತೀವಲ್ಲ, ಮೀಸಲಾತಿಗೆ ಅದರದೇ ಆದಂತ ಇತಿಹಾಸ ಇದೆ, ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. 1902 ಶಾಹು ಮಹಾರಾಜರವರು ಯುರೋಪ್ ನಲ್ಲಿ ಟೂರ್ ನಲ್ಲಿದ್ದಾಗ ತನ್ನ ಸಂಸ್ಥಾನದ ದಲಿತರಿಗೆ, ತನ್ನ ಸಂಸ್ಥಾನದ ಶೋಷಿತರಿಗೆ, ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಈ ದಲಿತ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಒಂದು ಗವರ್ಮೆಂಟ್ ಆರ್ಡರ್ ಹೊರಡಿಸ್ತಾರೆ. ವೆನ್ ಹಿ ವಾಸ್ ಇನ್ ಟೂರಿಂಗ್ ಇನ್ ಯುರೋಪ್ ಅಂಡ್ ದಟ್ ಬಿಕಮ್ಸ್ ದ ಫಸ್ಟ್ ಚಾಪ್ಟರ್ ಇನ್ ದ ಬಿಗಿನಿಂಗ್ ಆಫ್ ದ ರಿಸರ್ವೇಶನ್ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ. 1902 ಅಲ್ಲಿಂದ ಶುರು ಆಗುತ್ತೆ ಶಾಹು ಮಹಾರಾಜ ಮಹಾರಾಷ್ಟ್ರದಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಆ ಜನಗಳನ್ನ ಆ ಕಾಲದಲ್ಲಿ ದಲಿತರು ಕೇವಲ ರಿಸರ್ವೇಶನ್ ನಂಬಿ ಕೂರಬಾರ್ದು, ನೀವು ಬೇರೆ 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 ಉದ್ಯಮಗಳಿಗೆ ಆಯ್ಕೆಗೊಳ್ಬೇಕು ಅಂತ ಹೇಳಿ ಅವರು ಅವರ ಆಸ್ಥಾನದಲ್ಲಿ ಅನೇಕ ದಲಿತರುಗಳಿಗೆ ಟಿ ಅಂಗಡಿಗಳು ಇಟ್ಕೊಡ್ತಾರೆ. ಅಂದ್ರೆ ಟಿ ಅಂಗಡಿ ಇಟ್ಕೊಳ್ಳೋದಂದ್ರೆ ಟು ಮೇಕ್ ಹಿಮ್ ಎನ್ ಎಂಟರ್ಪ್ರೆನ್ಯೂರ್, ಟು ಮೇಕ್ ಹಿಮ್ ಎನ್ ಇಂಡಿಪೆಂಡೆಂಟ್ ಮ್ಯಾನ್, ಟು ಎಂಪವರ್ ಹಿಮ್ ಎಕನಾಮಿಕಲಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಆಶ್ಚರ್ಯ ಆಗುತ್ತೆ, ಅವರು ಭೇಟಿ ಆಡ್ಕೊಂಡು ವಾಪಸ್ ಬರುವಾಗ ಅಂತಹ ಟೀ ಅಂಗಡಿಗಳ ಮುಂದೆ ಕೂತು ತಾವು ಕೂಡ ಚಹಾ ಸೇವನೆ ಮಾಡಿ ಸಮಾನತೆಯನ್ನ ಅವರು ಜಾರಿಗೆ ತರ್ತಾರೆ. ದಟ್ ಈಸ್ ಸಾಹು ಮಹಾರಾಜ್, ಮಹಾರಾಷ್ಟ್ರದವರು, ಕೊಲ್ಲಾಪುರದ ರಾಜ. ಅಂಬೇಡ್ಕರ್ ಅವರು ಡೆಲ್ಲಿಗೆ ಅಮೆರಿಕಾಗೆ ಹೋಗ್ಬೇಕಾದ್ರೆ ಇದೇ ಬರೋಡದ ಗಾಯಕ್ವಾಡ್, ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜರ ಕಾರಣ.
ಆ ನಂತರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರು ರಾಜ್ಯದಲ್ಲಿ 17 ವರ್ಷ ಆದಮೇಲೆ 1918ರಲ್ಲಿ ಫಸ್ಟ್ ಟೈಮ್ ನಾಲ್ವಡಿ ಕೃಷ್ಣರಾಜ ಒಡೆಯರು, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ, ಈ ಸೆಟ್ಸ್ ಅಪ್ ಎ ಕಮಿಟಿ ಅಂಡರ್ ಲೆಸ್ಲಿ ಮಿಲ್ಲರ್ committee was set up in the year 1918 to provide reservation for all non-Brahmins, to make provision for the entry of these people in the government sector and public sector for the first time. 1918-19ರಲ್ಲಿ ಮೈಸೂರು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿನ ತರ್ತಾರೆ. ಅವತ್ತು ಮೀಸಲಾತಿನ ಪಡ್ಕೊಂಡವರು ಸ್ನೇಹಿತರು ದಲಿತರಲ್ಲ, ಅವತ್ತಿನ ಕಾಲದಲ್ಲಿ ಹಿಂದುಳಿದರಾಗಿದ್ದಂತ ಒಕ್ಕಲಿಗರು ಮತ್ತು ಲಿಂಗಾಯತರು ಅಂತ ಗೊತ್ತಿರಲಿ ಮೊದಲೇ ಆಗುತ್ತೆ. ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡೋ ಕೂಡ ಯಾಕೆ ಎಚ್ಚರವಾಗಿರ್ಬೇಕು ಅಂತಂದ್ರೆ, ಇನ್ ದ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಅಂಬೇಡ್ಕರ್ ಈಸ್ ಐದರ್ ಅಬ್ಯೂಸ್ಡ್ ಆರ್ ಮಿಸ್ಯೂಸ್ಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಯಾತಕ್ಕೆ ಅಂತಂದ್ರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳೋ ಪ್ರಯತ್ನ ಆಗ್ಲೇ ಇಲ್ಲ. ಓದ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅವರಲ್ಲಿ ಪೂರ್ವಾಗ್ರಹವಾದ ಪೀಡಿತ ಮನಸ್ಸಿತ್ತು. ಯಾಕಂದ್ರೆ ಒಬ್ಬ ಅನ್ಟಚಬಲ್, ಒಬ್ಬ ದಲಿತ, ಇಂಥವನು ಈ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯವೇ? ಅಂಬೇಡ್ಕರ್ ಅವರು ಅವತ್ತಿದ್ದಂತ 2 ಪ್ರಮುಖವಾದ ಮಿತ್ಸ್ ಗಳನ್ನ ಸಂಪೂರ್ಣವಾಗಿ ಹೊಡೆದಾಕ್ಬಿಡ್ತಾರೆ. ಕೆರೆಯನ್ನ ಪ್ರವೇಶ ಮಾಡಿ ನೀರು ಕುಡಿಯೋದು ಒಂದು ಸಹಜ, ದೇವಸ್ಥಾನ ಪ್ರವೇಶ ಮಾಡಿ ಬರೋದು ಸಹಜ. ನಾವು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 1300 ದೇವಸ್ಥಾನಗಳಿಗೆ ಯಾರು ಹಂಗೂ ಇಲ್ಲದೆ ಎಲ್ಲರೂ ಯಾವ ಧರ್ಮ ಯಾವ ಜಾತಿಯವರು ಕೂಡ ನೀವು ಭಾಗವಹಿಸಬಹುದು, ಬರ್ಬೋದು ಅಂತ ಬೋರ್ಡ್ ಇವತ್ತಿಗೂ ಆಗ್ತಾ ಇದೀವಿ ನಾವು. ಅದಕ್ಕೊಂದು ಸರ್ಕಾರಿ ಆದೇಶ ಇಟ್ಕೊಂಡು ಮಾತಾಡ್ತಾ ಇದೀವಿ ನಾವು. ಆದ್ರೆ ಅವತ್ತಿನ ಕಾಲದಲ್ಲಿ ಅಸ್ಪೃಶ್ಯರಿಗೆ ಕೆರೆ ಇರಲಿಲ್ಲ, ಸಾರ್ವಜನಿಕ ಕೆರೆಗಳಿಗೆ ಪ್ರವೇಶ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ಓಡಾಡಕ್ಕೆ ಸಾಧ್ಯವಿಲ್ಲದೆ ಇದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಆ ಮಿತ್ನ ಹೊಡೆದಾಕ್ತಾರೆ. ಮಹಾನ್ ಕೆರೆಯಿಂದ ಹಿಡಿದು ದೇವಸ್ಥಾನಗಳೆಲ್ಲವೂ ಕೂಡ ಪ್ರಾರಂಭ ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಆದ್ರೆ ಇವೆಲ್ಲದಕ್ಕಿಂತ ನನಗೆ ಬಹಳ ದೊಡ್ಡ ಮಿತ್ ಅಂದ್ರೆ ಆಗಿದ್ದಂತ ತಪ್ಪು ಕಲ್ಪನೆ ಅಥವಾ ತಪ್ಪು ಗ್ರಹಿಕೆಯನ್ನ ಹೊಡೆದಾಕಿದೇನಪ್ಪ ಅಂತಂದ್ರೆ, ಒಬ್ಬ ಅನ್ಟಚಬಲ್ ಕೂಡ ಶಿಕ್ಷಣವನ್ನ ಮನಸ್ಸಿಟ್ಟರೆ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದಂತ ತೋರಿಸ್ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಯಾಕಂದ್ರೆ ಶಿಕ್ಷಣವೂ ಕೂಡ, ವಿದ್ಯೆಯೂ ಕೂಡ ಅದು ಕೆಲವರ ಸೊತ್ತಾಗಿತ್ತು, ಒಂದು ವರ್ಗದವರ ಸೊತ್ತಾಗಿತ್ತು. ಇಂಥವರೇ ಓದಬೇಕು, ಈ ಜಾತಿಯವರೇ ಓದಬೇಕು, ಅವ್ರು ಮಾತ್ರ ವಿದ್ಯಾವಂತರಾಗಬೇಕು ಅಂತ ಇದ್ದಂತ ಸಂದರ್ಭದಲ್ಲಿ ಶಿಕ್ಷಣ ಯಾವುದೋ ಒಂದು ಜನಾಂಗದ ಸಮುದಾಯದ ಒಂದು ಜಾತಿಯ ಕಪಿಮುಷ್ಟಿಯಲ್ಲಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಆ ಒಂದು ಶಿಕ್ಷಣವನ್ನ ಸಂಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳೋದ್ರ ಮೂಲಕ ಆ ಕ್ಷೇತ್ರದಲ್ಲಿ ಅವ್ರಿಗೆ ಎಂಥ ಒಂದು ಬದ್ಧತೆ ಬರುತ್ತೆ ಅಂದ್ರೆ, ಪ್ರಾಯಶಃ ಈ ವ್ಯವಸ್ಥೆ ಅವ್ರ ಮೇಲೆ ಅಂತ ದೊಡ್ಡ ಸಿಟ್ಟು ತಂದ್ಬಿಡುತ್ತೆ ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ನೋಡಿ ಅಂಬೇಡ್ಕರ್ ಅವರು ಕೊನೆವರೆಗೂ ಸೂಟ್ ಹಾಕೊಂಡಿರ್ತಾರೆ. ಯು ನೋ ದ ರೀಸನ್? ಬಿಕಾಸ್ ಒಬ್ಬ ಅನ್ಟಚಬಲ್ ಸೂಟ್ ಹಾಕೊಂಡಿರೋದನ್ನ ಈ ಸಮಾಜ ಸುಲಭವಾಗಿ ಸಹಿಸ್ಕೊಳ್ಳೋದಿಲ್ಲ. ಇವತ್ತು ಸಹಿಸ್ಕೊಳ್ಳೋದಿಲ್ಲ ರೀ. ಅವ್ನ ಮೀಸೆ ದೊಡ್ಡದಾಗಿ ಬಿಟ್ಕೊಂಡ್ರೆ ಹಿಂಗೆ ಕೆಕ್ಕರ್ಸ್ಕೊಂಡು ನೋಡ್ತಾರೆ, ಒಂದು ಸೂಟ್ ಪ್ಯಾಂಟ್ ಹಾಕೊಂಡೋದ್ರೆ ಹಿಂಗೆ ನೋಡ್ತಾರೆ, ಒಂದು ಸೂಟ್ ಹಾಕೊಂಡೋದ್ರೆ ಕೆಕ್ಕರಿಸಿ ನೋಡ್ತಾರೆ. ಈ ಕ್ಷಣದವರೆಗೂ ಇಷ್ಟೊಂದು ಅಸಹನೆ ತುಂಬಿಕೊಂಡಿರುವ ಈ ಕೆಟ್ಟ ಮನಸ್ಸುಗಳು, ಕ್ರಿಮಿಗಳ ಜೊತೆನಲ್ಲಿ ಸಮಾಜವನ್ನ ಕಟ್ಟಬೇಕು ಅನ್ನೋ ಆಸೆ ಪಡ್ತಾ ಇದೀವಲ್ಲ, ಎಷ್ಟು ಕಷ್ಟ ಯೋಚನೆ ಮಾಡಿ ನಿಮಗೆ. ಆ ಮಿಚ್ಚಿನ ಹೊಡೆದಾಗ್ತಾರೆ ಅಂಬೇಡ್ಕರ್ ಅವರು. ಇಲ್ಲ, ಪ್ರಯತ್ನ ಪಟ್ರೆ, ಪರಿಶ್ರಮ ಪಟ್ರೆ, ಕಷ್ಟಪಟ್ರೆ ಯಾವ ಸಂದರ್ಭದಲ್ಲೂ ಕೂಡ ನಾನು ಶಿಕ್ಷಣವನ್ನ ಕ್ಷೇತ್ರ ಪ್ರವೇಶ ಮಾಡಿ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ನಾನು ಪಡಿಬಹುದು ಅಂತ ಹೇಳ್ತಾರೆ. ಬಹುಶಃ ನನಗೆ ಗೊತ್ತಿರಂಗೆ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಾಲರ್ಸ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಇನ್ ದ ಮಾಡರ್ನ್ ಕಂಟ್ರಿ. ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಬೆವರ್ಲಿ ನಿಕೋಲಸ್ ಅಂತ ಹೇಳುವ ಇಂಗ್ಲಿಷ್ ರೈಟರ್ ಫ್ರಮ್ ಅಮೆರಿಕಾ. ಅವನು 1943-4 ಇಂಡಿಯಾಗೆ ಬರ್ತಾನೆ. ಅವನು ಇಂಡಿಪೆಂಡೆಂಟ್ ಆಗಿ ಬಂದು 1 ವರ್ಷ ಇರ್ತಾನೆ ಇಂಡಿಯಾದಲ್ಲಿ. 1 ವರ್ಷ ಇಡೀ ಭಾರತವನ್ನೆಲ್ಲ ಸುತ್ತುತ್ತಾನೆ. ಅಲ್ಲಿ ಹಿಮಾಚಲ್ ಪ್ರದೇಶದಿಂದ ಹಿಡಿದು ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಇಂದ ಬೆಂಗಳೂರಿಗೂ ಕೂಡ ಬರ್ತಾರೆ. ಅವತ್ತಿನ ಬೆಂಗಳೂರನ್ನ ಬಹಳ ಚೆನ್ನಾಗಿ ವರ್ಣನೆ ಕೂಡ ಮಾಡಿದ್ದಾರೆ. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಸಿಟಿ ಅನ್ನೋ ಮಾತನ್ನ ಬೆಂಗಳೂರು ಬಗ್ಗೆ ಕೂಡ ಬರೀತಾನೆ. ಆ 1 ವರ್ಷ ಇಡೀ ಬೆಂಗಳೂರು, ಇಡೀ ರಾಜ್ಯ, ಇಡೀ ದೇಶವನ್ನೆಲ್ಲ ಸುತ್ತಬಿಟ್ಟು ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದ ಹೆಸರು ವರ್ಡಿಕ್ಟ್ ಆನ್ ಇಂಡಿಯಾ ಅಂತ. ವರ್ಡಿಕ್ಟ್ ಆನ್ ಇಂಡಿಯಾ ಅಂತ ಆ ಪುಸ್ತಕದ ಹೆಸರು. ಆ ಪುಸ್ತಕದಲ್ಲಿ ಒಂದ್ ಕಡೆ 4 ವರ್ಡ್ ಹೇಳ್ತಾರೆ, ಈ ದೇಶದಲ್ಲಿ ನಾನು ಗಮನಿಸಿದಂಗೆ ಒನ್ ಆಫ್ ದ 5 ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯಾ ಅಂತಂದ್ರೆ ಅಂಬೇಡ್ಕರ್ ಈಸ್ ಒನ್ ಆಫ್ ದ ಫಸ್ಟ್ 5 ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯಾ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರ ಪ್ರಬುದ್ಧತೆ ಅಥವಾ ಅವರ ಪಾಂಡಿತ್ಯ, ಅವರ ಸ್ಕಾಲರ್ಶಿಪ್, ಹಿ ವಾಸ್ ಎ ಸ್ಕಾಲರ್ ಪಾರ್ ಎಕ್ಸಲೆನ್ಸ್. ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ದಟ್. ಅದನ್ನ ಎಲ್ಲರೂ ಅವರ ಸಮಕಾಲೀನರು ಒಪ್ಕೋತಾರೆ. ಆ ಕಾರಣಕ್ಕಾಗಿನೇ ಅವರನ್ನ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈ ಬಿಕಮ್ಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ.
ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದ್ರೆ ಈ ದೇಶದ ಕಾನೂನಿಗೆ ಅಡಿಪಾಯವನ್ನ ಹಾಕ್ತಾರೆ ಅವರು. ಅದರ ಜೊತೆಯಲ್ಲಿ ಸಂವಿಧಾನವನ್ನೇ, ಅದಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಸಂವಿಧಾನವನ್ನು ಕೂಡ ರಚನೆ ಮಾಡ್ತಾರೆ. ಸಂವಿಧಾನ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, ಅವ್ರು ಹೇಳಿದಂತೆ ಎಲ್ಲವೂ ಕರೆಕ್ಟ್. ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎಲ್ಲವನ್ನೂ ತೆಗೆದುಕೊಂಡಿದ್ದಾರೆ. ಇವೆಲ್ಲವನ್ನ ಮೀರಿದಂತ 2 ವಿಚಾರಗಳು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದೇಶದ ಸಂವಿಧಾನ ಯಾತಕ್ಕೆ ಇವತ್ತಿಗೂ ಅಷ್ಟೊಂದು ಗಟ್ಟಿಯಾಗಿದೆ, ಯಾತಕ್ಕೆ ಇವತ್ತಿಗೂ ಅಷ್ಟೊಂದು ರೆಲೆವೆಂಟ್ ಆಗಿದೆ, ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳ ಜೊತೆ ಇಟ್ಟು ನೋಡಿದಾಗ ಇದು ಒಂದು ತೂಕ ಯಾತಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಬಹುತ್ವ, ನೆನಪಿಟ್ಕೊಳ್ಳಿ, ಸಂವಿಧಾನದಲ್ಲಿರ್ತಕ್ಕಂಥ ಬಹುತ್ವ. ಇನ್ನೊಂದು, ಬಾಬಾ ಸಾಹೇಬರು ಕೊನೆಗೆ ತೀರ್ಮಾನ ಮಾಡಿದಂತ ಬುದ್ಧತ್ವ. ಬಹುತ್ವ ಮತ್ತು ಬುದ್ಧತ್ವ 2 ನನ್ನ ಪ್ರಕಾರ ದ ಗ್ರೇಟೆಸ್ಟ್ ಹಾಲ್ ಮಾರ್ಕ್ಸ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಅಂಬೇಡ್ಕರ್ ಆಸ್ ಫಾರ್ ಆಸ್ ಕಾನ್ಸ್ಟಿಟ್ಯೂಷನ್ ಇಸ್ ಕನ್ಸರ್ನ್. ಆ ಕಾರಣಕ್ಕಾಗಿನೇ ಸಂವಿಧಾನದ ಅಡಿಯಲ್ಲಿ ನಾವು ನೀವೆಲ್ಲರೂ ಕ್ಷೇಮವಾಗಿದ್ದೇವೆ, ಸುರಕ್ಷಿತವಾಗಿದ್ದೇವೆ, ಸಂತೋಷವಾಗಿದ್ದೇವೆ. ಇಲ್ಲ ಅಂದಿದ್ರೆ ಈ ದೇಶದಲ್ಲಿ ಈಗಾಗಲೇ 75 ವರ್ಷದಲ್ಲಿ ಹಲವಾರು ಕ್ರಾಂತಿಗಳಾಗೋಕೆ ಸಾಧ್ಯತೆಗಳಿತ್ತು. ವಿಚ್ ಇಸ್ ನಾಟ್ ಬೀನ್ ಪಾಸಿಬಲ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂಡ್ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ಸ್ ಗ್ಯಾರಂಟಿ. ಈ ಒಂದು ಹಿನ್ನೆಲೆಯಲ್ಲೇನೆ ಇವತ್ತು ನಾನು ಪ್ರಾರಂಭದಲ್ಲಿ ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತುವರೆಗೂ ನಾವು ಮಾತಾಡ್ತಾ ಇದ್ದೀವಿ ಸಮ ಸಮಾಜದ ಬಗ್ಗೆ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ, ಅಥವಾ ಜಾತಿ ನಿರ್ಮೂಲನೆ ಬಗ್ಗೆ. ನಾವೆಲ್ಲರೂ ಪ್ರಶ್ನೆ ಹಾಕೋಬೇಕಲ್ವಾ, ಯಾತಕ್ಕೆ ಇವತ್ತಿಗೂ ಕೂಡ ಆ ಜಾತಿ ಇಟ್ಕೊಂಡು ನಾವು ಹೋಗ್ತಾವೆ ಇದೀವಲ್ಲ? ಆ ಜಾತಿಯನ್ನೇ ನಾವು ಶ್ರೇಷ್ಠ ಅಂತ ಹೋಗೋದಾದ್ರೆ, ಈ ಜಾತಿನಲ್ಲಿ ಶ್ರೇಷ್ಠ, ಆ ಜಾತಿಯಲ್ಲಿ ಶ್ರೇಷ್ಠ, ಸರಿ, ನಾವು ಸಿಗ್ತೀವಿ, ಹೊರಗಡೆ ಮಾತಾಡ್ತೀವಿ, ಮ್ಯಾಕ್ರೋ ಲೆವೆಲ್ ಅಲ್ಲಿ ಎಲ್ಲವೂ ಕರೆಕ್ಟೆ. ಆದ್ರೆ ಮೈಕ್ರೋ ಲೆವೆಲ್, ನಿಮ್ ಮನೆಗೆ ಬಂದಾಗ ನಿಮ್ಮ ಮನೆ ಒಳಗೆ ಸೇರ್ಸೋದಿಲ್ಲ. ನಿಮ್ ಮನೆ ಒಳಗಡೆ ಏನೋ ಕಷ್ಟಪಟ್ಟು ಮಕ ಮುರ್ಸ್ಕೊಂಡು ಸೇರ್ಸ್ಕೊಂಡ್ರೆ ಸತ್ಯವಾಗಲು ನಿಮ್ ದೇವ್ರ ಮನೆ ಕರ್ಕೊಂಡು ಹೋಗಲ್ಲ. ಅಥವಾ ನಾವೇನಾದ್ರು ಬಲವಂತ ಮಾಡಿದ್ರೆ ನಿಮ್ ಅಡಿಗೆ ಮನೆಗಂತೂ ನಮ್ಮನ್ನು ಸೇರ್ಸೋಲ್ಲ. ಒಂದು ವೇಳೆ ನೀವು ನಮ್ಮನ್ನು ಸೇರ್ಸ್ಕೊಂಡ್ಬಿಟ್ರೆ ವಾಪಸ್ ಹೋದ್ಮೇಲೆ ಏನ್ ಕ್ಲೀನ್ ಮಾಡ್ತಿರೋ ಅದು ಗೊತ್ತಿಲ್ಲ ನನಗೆ. ಆಗಿದೆ, ಜಗಜೀವನ್ ರಾಮ್ ಅವ್ರನ್ನ ಕರ್ಸ್ಬಿಟ್ಟು ಸಂಪೂರ್ಣ ಸ್ಟ್ಯಾಚ್ಯೂನ ಅನಾವರಣ ಮಾಡಿ ಅಂತ ಹೇಳಿ ಕಾಶಿಗೆ ಬಂದು ಹೋದ ಜಗಜೀವನ್ ರಾಮ್ ಬಂದು ಹೋದ್ಮೇಲೆ ಅದೇ ಅನಾವರಣ ಮಾಡಿದಂತಹ ಸ್ಟ್ಯಾಚ್ಯೂವನ್ನ, ಪ್ರದೇಶವನ್ನ ತೊಳಿತಾರೆ, ಶುದ್ಧೀಕರಣ ಮಾಡ್ತಾರೆ ಈ ದೇಶದ ಜನ. ಎಲ್ಲಿ ಇದ್ದೀವಿ ನಾವು? ಯಾವ ಸಂಸ್ಕೃತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಈ ಕೊಳಕು ಮನಸ್ಸಿನಿಂದ ನಾವು ಹೇಗೆ ಪಾರಾಗಬೇಕು? ಹೆಜ್ಜೆಗೂ ನಾವು ಸವಾಲುಗಳನ್ನು ಸ್ವೀಕರಿಸಬೇಕಾ? ನನ್ನ ಜೀವನದಲ್ಲಿ ಬರೋ ಕಷ್ಟಗಳನ್ನು ಎದುರಿಸಬೇಕಾ? ಅಥವಾ ನಾನು ಮುಂದಕ್ಕೆ ಹೋಗುವಂತ ಹೊಸ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾ? ಅಥವಾ ನಾನು ಬುದ್ಧಿವಂತನಾಗಿ ಹುಟ್ಟಿ, ನಾನೊಬ್ಬ ಟ್ಯಾಲೆಂಟೆಡ್ ಆಗಿ ಹುಟ್ಟಿ ಕಷ್ಟಪಟ್ಟು ಮೇಲೆ ಬಂದಿದ್ದು ನೀವು ಸಹಿಸಕ್ಕಾಗೋದಿಲ್ಲ ಜಾತಿ ಕಾರಣಕ್ಕೆ ಅಂತಂದ್ರೆ ನಾನು ಇನ್ನು ಹೇಗೆ ಬದುಕಬೇಕು ಈ ಸಮಾಜದಲ್ಲಿ? ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ಇವತ್ತು ನಾವು ನೀವು ಸಂಕಲ್ಪ ಮಾಡೋದಲ್ಲ, ಯಾರು ಈ ಕಳಂಕವನ್ನು ಹೊತ್ಕೊಂಡಿದ್ದಾರೆ ಮೇಲ್ವರ್ಗದ ಜನ, ಅವರು ಇವತ್ತು ಸಂಕಲ್ಪವನ್ನ ಮಾಡಬೇಕು. ದೇ ಶುಡ್ ಡೆಡಿಕೇಟ್ ಅಂಡ್ ದೇ ಶುಡ್ ಕಮ್ ಔಟ್ ವಿತ್ ಎ ಓ. ಆ ಒಂದು ಡೆಡಿಕೇಶನ್ ಮಾಡಬೇಕು. ಇಲ್ಲ, ನಿಜ, ಈ ತಪ್ಪು ನಮ್ಮಿಂದಾಗಿದೆ, ಇನ್ನು ಮುಂದೆ ತಪ್ಪು ಆಗದೆ ಇರುವಾಗ ನಾವು ನೀವೆಲ್ಲರೂ ಕೂಡ ಈ ಒಂದು ಭೂಮಿಯ ಮೇಲೆ ಸಾಮರಸ್ಯದಿಂದ ಅಣ್ಣ ತಮ್ಮಂದಿರಿಗೆ ಬದುಕ್ತೀವಿ ಅನ್ನೋ ಮಾತನ್ನ ಹೇಳಬೇಕು. ಜಾತಿಗಳ ನಡುವೆ ವೈಷಮ್ಯ, ಅದು ಅಂಬೇಡ್ಕರ್ಗಾಗಿತ್ತು, ಬಸವನ ಕಾಲದಲ್ಲೂ ಆಗಿತ್ತು, ದಾಸರ ಎಲ್ಲ ಕಾಲದಲ್ಲೂ ನೋಡ್ತಾ ಬರ್ತಾ ಇದೀವಿ. ಇದು ಎಲ್ಲಿವರೆಗೆ? ಇದು ಸ್ವಲ್ಪನಾದ್ರೂ ಸಾಧ್ಯತೆ ಬೇಕಲ್ಲ, ಸಹನೀಯತೆ ಬೇಕಲ್ಲ. ಆ ದಿಕ್ಕಿನ ಕಡೆಗೆ ನಾವೆಲ್ಲ ಯೋಚನೆ ಮಾಡೋಣ. ಅಂಬೇಡ್ಕರ್ ಅವರ ಇವತ್ತಿನ ದಿನ ಪ್ರಾಯಶಃ ನಮಗೆ ಆ ವಿಚಾರಗಳ ಕಡೆ ಇನ್ನೊಂದು ಕಾಲ ಒಂದು ಸ್ಟ್ರಾಟಜಿ ಬೇಕು ನಮಗೆ. ಹೌದು, ಉಪಜಾತಿಗಳ ಜೊತೆನೇ ನಾವು ಕಚ್ಚಾಡ್ತೀವಿ. ನಾವು ನಮ್ಮ ಜಾತಿನಲ್ಲಿ ಶ್ರೇಷ್ಠ, ನಿಮ್ಮ ಜಾತಿನಲ್ಲಿ ನೀವು ಶ್ರೇಷ್ಠ. ನನ್ನ ಮನೆ ಮಗಳು ನಿಮ್ಮ ಮನೆ ಮದುವೆ ಮಾಡ್ಕೊಳ್ಳಂಗಿಲ್ಲ, ನಿಮ್ಮ ಮನೆ ಮದುವೆ ನನ್ನ ಮನೆಗೆ ಬರೋಂಗಿಲ್ಲ. ಮತ್ತೆ ಯಾವ ಶ್ರೇಷ್ಠ, ಯಾವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯೋಚನೆ ಮಾಡಬೇಕಲ್ವಾ? ಎಲ್ಲೋ ಒಂದು ಕಡೆ ನಾವೆಲ್ಲರೂ ವಿ ಮಸ್ಟ್ ಪುಟ್ ಎನ್ ಎಂಡ್ ಟು ಆಲ್ ಕೈಂಡ್ಸ್ ಆಫ್ ದಿಸ್ ಹಿಪೋಕ್ರಸಿಸ್. ನಮ್ಮ ಸಮಾಜದಲ್ಲಿ ತಾಂಡವಾಡ್ತಿರ್ತಕ್ಕಂಥ ಈ ಆಷಾಢಭೂತಿತನಕ್ಕೆ ನಾವೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಕೊನೆಯನ್ನ ಹೇಳಿಲೇಬೇಕು. ಇಲ್ಲದೆ ಹೋದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇವತ್ತಿನ ಮಕ್ಕಳುಗಳು ಕೂಡ ನಮ್ಮ ತಲೆ ಒಳಗಡೆ ಹುಳ ಬಿಟ್ಟು ಅವರಲ್ಲೂ ಜಾತಿ ಪ್ರೇಮವನ್ನ ಮುಂದುವರಿಸ್ತಾ ಇರ್ತೀವಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಬೇಡ. ಆದಷ್ಟು ಬೇಗ ನಾವು ನೀವೆಲ್ಲರೂ ಕೂಡ ಮನಸ್ಸನ್ನ ಮೊದಲು ಶುದ್ಧ ಮಾಡಿಕೊಳ್ಳೋಣ. ಹಾಗೆ ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಬದುಕುವಂತ ಕೆಲಸವನ್ನು ನಾವು ಮಾಡಿದ್ರೆ ಪ್ರಾಯಶಃ ಮುಂದಿನ ದಿನಗಳು ಸಹನೀಯವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಬಹಳ ಹೊತ್ತು ನಾನು ಮಾತಾಡಿದ್ದೆ ಅಂತ ಅನ್ಕೋತೀನಿ. ಇಷ್ಟೊತ್ತು ನೀವು ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು.